ಆಲ್ರೆಡಿ ಪೋಸ್ಟರಲ್ಲೇ ಹೇಳಿದ್ದಾರೆ ಟಾಕ್ಸಿಕ್ ಈಸ್ ಓನ್ಲಿ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳ್ಬಿಟ್ಟು, ಅವರೆಲ್ಲೂ ಕಿಡ್ಸ್ಗೆ ಅಂತ ಹೇಳಿಲ್ಲ. ಸೊ ಈಗ ಈಗ ಇರೋ ಈ ಒಂದು ಸೋಷಿಯಲ್ ಮೀಡಿಯಾ ಇದರಲ್ಲಿ ಈ ಥರದ್ದೊಂದು ದೃಶ್ಯಗಳು ಎಲ್ಲೆಲ್ಲೂ ಕಾಣಿಸ್ತವೆ ಮೇಡಮ್. ಮಕ್ಕಳು ಟಾಕ್ಸಿಕ್ ಟೀಸರಲ್ಲೇ ಹೋಗಿ ನೋಡಬೇಕು ಅನ್ನೋದೇನಿಲ್ಲ, ಎಲ್ಲ ಕಡೆನೂ ನೋಡ್ಬೋದು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ನಮಗೆ ಭಯ ಆಗ್ತಾ ಇರೋದು. ಎಲ್ಲ ಕಡೆ ಅದು ಈಸಿಯಾಗಿ ಮಕ್ಳಿಗೆ ಸಿಗ್ತಾ ಇದೆ. ಮಕ್ಕಳು ನೋಡ್ಕೊಂಬಂದು ಮಮ್ಮಿ ನೋಡಿ ಈ ಥರ ಇದೆ ಅನ್ನುವಾಗ ನಾವು ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ಭಯ ಆಗ್ತಾ ಇದ್ದಾರೆ. ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ? ಟ್ಯಾಕ್ಸಿಕ್ ಅಂತಲ್ಲ, ಈ ನಮ್ಮ ಹಳೆ ಕನ್ನಡ ಚಿತ್ರರಂಗ ನಡೆದು ಬಂದ ದಾರಿ ಇವರೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಎಷ್ಟು ಒಳ್ಳೊಳ್ಳೆ ಹೆಸರಿಟ್ಕೊಂಡು ಎಷ್ಟು ಒಳ್ಳೆ ಚಿತ್ರಗಳನ್ನ ಮೆಸೇಜ್ ಇತ್ತು. ಈ ಥರ ಇಂಥದ್ದನ್ನೆಲ್ಲ ನೋಡಿ ಬೆಳ್ಕೊಂಡು ಬಂದು ಇವತ್ತು ಇವರು ದುಡ್ಡುಗೋಸ್ಕರ, ಹೆಸರುಗೋಸ್ಕರ ಈ ಥರ ಎಲ್ಲ ಹೆಣ್ಮಕ್ಳನ್ನ ಅಸಹ್ಯವಾಗಿ ತೋರಿಸ್ಕೊಂಡು ಸಿನಿಮಾ ಮಾಡೋ ಅಂಥದ್ದು ಏನಿಲ್ಲ. ನಮ್ಮ ಕನ್ನಡ ಜನ ಅಷ್ಟೊಂದೇನು ಬರಗೆಟ್ಟು ಕೂತಿಲ್ಲ ಇವ್ರು ತೋರಿಸೋದನ್ನೆಲ್ಲ ನೋಡೋದಕ್ಕೆ. ಸೆನ್ಸಾರ್ ಮಂಡಳಿ ಏನು ಮಾಡ್ತಿದೆ, ಮೇಡಮ್ ಹೇಳ್ದಂಗೆ ನಿದ್ದೆ ಮಾಡ್ತಿದ್ಯೋ, ಏನು ಕಂಬಳಿ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯೋ ಚಳಿ ಅಂತ ಏನೋ ಗೊತ್ತಿಲ್ಲ. ಆದರೆ ನಾವು ಹೇಳೋದು ಸಿನಿಮಾ ಅಂದರೆ ಅದು ಮನರಂಜನೆ ಇದ್ರೂ ಮನೆಯಲ್ಲಿ ಮಕ್ಕಳಿಂದ ದೊಡ್ಡವರಿಂದ ಕೂತ್ಕೊಂಡು ನೋಡೋ ಅಂಥದ್ದು, ಫ್ಯಾಮಿಲಿ ನೋಡೋ ಅಂಥದ್ದು. ಅವ್ರ ಮಕ್ಕಳೇನೆ ಅದ್ರ ಬಗ್ಗೆ ಕೇಳಿದಾಗ ಅವ್ರಿಗೇನು ಆನ್ಸರ್ ಮಾಡ್ತಾರೆ ಆ ಮಕ್ಕಳಿಗೆ, ಅದನ್ನು ಅವರು ಯೋಚನೆ ಮಾಡಬೇಕು. ಯಶಂದ ಇದು ಯಾವುದು KGF ಬಂತು, ಅದರಲ್ಲಿ ಒಂದೇನೋ ದೊಡ್ಡ ಸುತ್ತಿಗೆ ಇಟ್ಕೊಂಡು ಹೊಡೆದಿದ ತಕ್ಷಣ ಅವ್ರೇನು ಫೇಮಸ್ ಆಗಲಿಲ್ಲ, ಅದರಲ್ಲಿ ತಾಯಿ ಸೆಂಟಿಮೆಂಟಲ್ ಇತ್ತು. ಅದನ್ನು ನೋಡಿ ಜನ ಇದು ಮಾಡಿದ್ದು. ಇವತ್ತು ಅಷ್ಟೇ ಅಂಥದ್ದು ಏನಾದರೂ ಒಂದು ಭಾವನಾತ್ಮಕ ಸಂಬಂಧದ ಬಗ್ಗೆ ಸಿನಿಮಾ ತೆಗಿಲಿ, ಎಲ್ಲ ನೋಡ್ತಾರೆ ಜನ. ಯಾಕೆ ಥಿಯೇಟ್ರಿಗೆ ಹೆಣ್ಮಕ್ಳುಗಳು ಬರ್ತಾ ಇಲ್ಲ ಅಂದರೆ ಇಂಥ ಚಿತ್ರಗಳು ಬರೋದ್ರಿಂದನೇ ಮನೆಯಲ್ಲಿ TV ಶೋಗಳು ನೋಡ್ಕೊಂಡು ಕೂತ್ಕೊಂಡಿರೋದು. ಇದನ್ನು ಸೆನ್ಸಾರ್ ಅವ್ರು ಅಲ್ದಿರ ಕನ್ನಡ ಚಲನಚಿತ್ರ ಮಂಡಳಿ ಇದೆಯಲ್ಲ, ಅವ್ರುಗಳನ್ನು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಿನಿಮಾ ಬರ್ತಾ ಇದೆ ಅಂದಾಕ್ಷಣ ಬರಲಿ, ಇದು ಯಾರು ಸಿನಿಮಾ ವರ್ಷಕ್ಕೊಂದು ಬರ್ತಾ ಇದೆ ಅದು ಬರಲಿ ಅನ್ನೋ ಉದ್ದೇಶ ಅಲ್ಲ. ವರ್ಷಕ್ಕೆ ಒಂದೇ ಆದರೂ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋ ಅಂಥದ್ದು ಇರಬೇಕು. ಜನ ಅದು ಮಕ್ಕಳಲ್ಲೂ ಅದು ತಲೆನಲ್ಲಿ ಕೂತ್ಕೋಬೇಕು. ಅದ್ರ ಬಗ್ಗೆ ಮಕ್ಕಳು ಯೋಚನೆ ಮಾಡೋ ಅಂಥದ್ದು ಇರಬೇಕು. ಈ ಥರ ಎಲ್ಲ ಹಸಿ ಬಿಸಿ ದೃಶ್ಯಗಳೆಲ್ಲ ನಮಗೆ ಬೇಡ, ಇಂಥ ಚಿತ್ರಗಳು ಬೇಡವೇ ಬೇಡ. ನಾವು TVನಲ್ಲೇ ನೋಡ್ಕೊಂಡು ಕೂತಿರ್ತೀವಿ, ಇದೆಲ್ಲ ಬೇಡ. ಇದನ್ನು ಸೆನ್ಸಾರ್ ಮಂಡಳಿ ಅವರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರೆಲ್ಲರೂ ಇದನ್ನು ತಗೊಂಡು ಇದ್ರ ಬಗ್ಗೆ ಕ್ರಮ ತಗೋಬೇಕು. ನಮಗೆ ಕರ್ನಾಟಕ ಚಿತ್ರರಂಗಕ್ಕೆ ಒಳ್ಳೆ ಹೆಸರಿದೆ, ಅದನ್ನು ಉಳಿಸ್ಕೊಳ್ಳಿ ಅಷ್ಟೇ ನಾವು ಕೇಳೋದು. ನೋಡಿದ್ದೀರಾ ಟಾಕ್ಸಿಕ್ ಟೀಸರ್ ನೀವು? ಮೇಡಮ್, ಹರಿನಾಮವೇ ಚಂದ ಅದ ನಂಬಿಕೋ ಕಂದ ಅಂತ ಹೇಳಿ ಮಣ್ಣಲ್ಲಿ ಮಾಗಿಸು ಮನವ ಅಂಥೇಳಿ ನಾವು ಭಾರತೀಯರು, ಭಾರತೀಯ ಸಂಸ್ಕೃತಿ ಉಳ್ಳವರು, ಮಕ್ಕಳುಗಳಿಗೋಸ್ಕರ ನಾವು ಎಷ್ಟು ತ್ಯಾಗ ಮಾಡ್ತೀವಿ. ನಾವೊಂದು ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಭದ್ರಾವತಿ ಡಿಗ್ರಿ ಮಾತಾಡು, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಈ ಥರ. ಈಗಿನ ಮೊಮ್ಮಕ್ಕಳು ಆ ಥರ ಅಲ್ಲ ಮೇಡಮ್, ಬರೀ TV ನೋಡೋದು, ತಂದೆ ತಾಯಿಗೆ ಇದು ಭಾಳ ಸೆನ್ಸಾರ್ ಮಂಡಳಿಯವರು ಮಾಡ್ತಿರೋದು ತಪ್ಪು. ನಾವು ಅಂತ ಯಾಕೆ ಹೋಗ್ತೀವಿ? ಆ ಒಳ್ಳೆ ಮೆಸೇಜ್. ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಯಾಕೆ ನೋಡ್ತಿದ್ವಿ ನಾವು? ಫಸ್ಟ್ ಡೇನೇ ಹೋಗಿ ನಿಂತ್ಕೊಂಡ್ಬಿಡ್ತಿದ್ವಿ. ಹೇಳಿದ್ದು ಮೇಡಮ್, ಇದು ಬಹಳ ತಪ್ಪು ತಪ್ಪು ತಪ್ಪು. ಯಶು ಅಂತೇಳಿ ಏನೋ ಮಕ್ಕಳಿಗೆಲ್ಲ ಖುಷಿ ನೋಡೋಣ ಅಂತಾರೆ, ಆದರೆ ಅದರಲ್ಲಿರೋ ಅಶ್ಲೀಲ ಇವೆಲ್ಲ ನೋಡಿ ನನಗೆ ಹಿಂಸೆ ಆಗುತ್ತೆ ಮೇಡಮ್. ಸತ್ಯವಾಗ್ಲೂ ನಂಗೆ ನಿಮ್ಮ ಜೋಳು ಕಣ್ಣಲ್ಲಿ ನೀರು ಬರುತ್ತೆ. ಈಗ ತಂದೆ ತಾಯಿಗೆ ಹೇಳಂಗಿಲ್ಲ, ಅಜ್ಜಿ ನಾನು ಮೊಮ್ಮಕ್ಳಿಗೆ ಹೇಳಂಗಿಲ್ಲ, ಯಾರಿಗೂ ಹೇಳಂಗಿಲ್ಲ ಮೇಡಮ್ ಅವರೇ. ಆದ್ರಿಂದ ದಯವಿಟ್ಟು ನನ್ನ ಕೈ ಮುಗಿದು ನಾನು ಬೇಡ್ಕೊಳ್ತೀನಿ, ಈ ಥರ ಅಶ್ಲೀಲದ ವ್ಯವಸ್ಥೆಗಳೆಲ್ಲ ಆಗಬಾರ್ದು. ನಮ್ಮದು ಕರ್ನಾಟಕ, ಭಾರತೀಯರು ನಾವು, ಭಾರತೀಯ ಸಂಸ್ಕೃತಿ ಮಕ್ಕಳಿಗೆ ಬರಬೇಕು ಮೇಡಮ್. ಭಗವದ್ಗೀತೆ ಇವೆಲ್ಲ ಓದಬೇಕು, ಮಕ್ಕಳು ಆಗಿ ಇರಬೇಕು. ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ಸಂತೋಷ ಆಗುತ್ತೆ, ಅಯ್ಯೋ ನನ್ನ ಮಕ್ಕಳು ಹಿಂಗೆ ಅಂತ. ಅದೇ ಥರ ಎಲ್ಲ ಕುಟುಂಬದ ಮಕ್ಕಳು ಕೂಡ ಸಮಾಜ ಸಂಸ್ಕೃತಿಯಲ್ಲಿ ಬೆಳಿಬೇಕು. ಕಾಲ ಬದಲಾಗಿದೆ ಅಂತಂದರೆ ಮೇಡಮ್ ಕಾಲ ಬದಲಾಗಿದೆ ಅಂದರೆ ಊಟ ಬದಲಾಗಿಲ್ವಲ್ಲ. ಇಲ್ಲಿಂದನೇ ತಾನೇ ನಾವು ಊಟ ಮಾಡೋದು, ಇಲ್ಲಿಂದನೇ ಊಟ ಮಾಡೋದಲ್ವಾ. ಅದನ್ನು ತಂದೆ ತಾಯಿಗಳು ಮಕ್ಕಳಿಗೆ ಹೆಚ್ಚಿಗೆ ಮೊಬೈಲ್ ಕೊಡಬಾರ್ದು. ತಂದೆ ತಾಯಿಲಿರುತ್ತೆ ಫೌಂಡೇಶನ್, ತಾಯಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ಅತಿಥಿ ದೇವೋ ಭವ. ಇದನ್ನ ಮಕ್ಕಳಿಗೆ ಸಂಸ್ಕೃತಿ, ಒಂದು ಕುಟುಂಬ ಇವೆಲ್ಲ ಕಳಿಸ್ಬೇಕು ಮೇಡಮ್ ಅವರೇ. ಅಜ್ಜಿ, ಇವಾಗ ಆಸ್ ಎ ಹಿರಿಯರಾಗಿ ಯಶ್ ಅವ್ರಿಗೆ ಏನು ಹೇಳ್ತೀರಿ ಅಂತ? ಯಶ್ ನೋಡಪ್ಪ, ನಿಂದು ಫಿಲಮು ನಾವು ನಮ್ಮ ಮೊಮ್ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಯಶಿಂದು ಪ್ರೋಗ್ರಾಮ್ ಬಂದಾಗ TV ನೋಡಿ ಅದೇ ಥರ ಡ್ಯಾನ್ಸ್ ಮಾಡೋರು, ಖುಷಿ.
ಯಶ್ ಅಂದರೆ ಅದೇ ಥರ ಇನ್ಮೇಲೆ ಮುಂದೆ ಯಾವ ರೀತಿ ಅಶ್ಲೀಲದಾಗಬಾರ್ದು. ನಾವೆಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಹಂಗೆ ನಿಮ್ಮದು ಹಾಗೆ ಇಲ್ಲ, ನಾವೆಲ್ಲ ಕಲಾ ರಸಿಕರು. ನಮ್ಮದು ಮೈಸೂರು ಭಾರತೀಯರು. ನಾವು ಸಂಸ್ಕೃತಿನ ಉಳಿಸಿ ಬೆಳೆಸ್ಕೊಂಡೋಗ್ಬೇಕು. ತಂದೆ ತಾಯಿಗಳು ಮಾತ್ರ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಮೇಡಮ್. ಯಶ್ ಫಿಲಮ್ ನಮ್ ನೋಡಿಲ್ಲ, ಯಶ್ ಫಿಲಮ್ ನೋಡಿಲ್ಲ ಮೇಡಮ್ ಅವರೇ. ಆದ್ರೆ ನಾನು ನೋಡ್ದಲ್ಲ ಇಷ್ಟು ನನ್ನ ಮನಸ್ಸಿಗೆ ಎಲ್ಲ ಮಾತಾಡಿದಕ್ಕೆ ಇದಾಯ್ತಲ್ಲ, ಆ ಥರ ಬೇಡ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್, ಇವಾಗ ರೂಪಾ ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ ಕಾರ್ಯದರ್ಶಿಗೆ. ಸೊ ಅವ್ರು ಏನ್ ಹೇಳಿದ್ರು, ಜೊತೆಗೆ ಯಶ್ ಅವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಕೊನೆಯದಾಗಿ ನಾವು ಏನು ಹೇಳಕ್ ಬಯಸ್ತೀವಿ ಅಂದರೆ, ಇದು ಕೊನೆ ಅಲ್ಲ. ಈ ರೀತಿ ನಾವು ಏನಕ್ಕೆ ಇವತ್ತು ಬಂದು ಕಂಪ್ಲೇಂಟ್ ಕೊಡ್ತಿದ್ದೀವಿ ಅಂದರೆ, ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾಗಳು ಎಲ್ಲಿಗೆ ಹೋಗ್ತಿದ್ದಾವೆ, ಯಾವ ದಾರಿಯತ್ತ ಸಾಕ್ತಿದೆ ಅನ್ನೋದನ್ನ ನಾವು ಈಗ ಗಮನಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ. ನಾವು ಧ್ವನಿ ಎತ್ತಲಿಲ್ಲ ಅಂದರೆ ಮಹಿಳೆಯರು ಇದೇ ರೀತಿ ಎಲ್ಲರೂ ಸಹ ಶುರು ಮಾಡ್ತಾರೆ. ಯಾಕಂದರೆ ಇಷ್ಟು ದಿನಗಳ ಕಾಲ ನಾವು ನೋಡ್ತಿದ್ದಂಥ ಸಿನಿಮಾಗಳು ನಮಗೊಂದು ಮೆಸೇಜ್ ಕೊಡ್ತಿತ್ತು. ಆದರೆ ಇದು ಯಶ್ ಯಾವ ರೀತಿ ಸಿನಿಮಾಗಳಿತ್ತು ಅನ್ನೋದನ್ನ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಮತ್ತೆ ಒಂದು ಕಡೆ ಅವರೇ ಸಹ ಹೇಳಿದ್ದು ಕಂಫರ್ಟಬಲ್ ಆಗಿರಬೇಕು. ಈಗ ಕಂಫರ್ಟಬಿಲಿಟಿ ಇದೆಯಾ ಅನ್ನೋದೊಂದು ಪ್ರಶ್ನೆ. ಈಗ ನಾವು ದೂರನ್ನ ಕೊಟ್ಟ ನಂತರ ನಾವು ಇದರ ಬಗ್ಗೆ ಗಮನ ಹರಿಸಿ ಅಧ್ಯಕ್ಷೆ ಕೂಡ ನಾವು ಮಾತಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡೋಣ ಯಾವ ರೀತಿ. ನಾನು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ, ಸೆನ್ಸಾರ್ ಬೋರ್ಡ್ ಅವರು ಯೂಟ್ಯೂಬ್ಗಳಿಗೆ ರಿಲೀಸ್ ಮಾಡಬೇಕಾದ್ರೆ ಟ್ರೈಲರ್ಗಳಿಗೆ ನಾವು ಸರ್ಟಿಫಿಕೇಶನ್ ಕೊಡಲ್ಲ ಅಂತ ಹೇಳ್ತಿದ್ರೆ, ದಯವಿಟ್ಟು ಈ ರೀತಿ ಈಗಲಾದ್ರೂ ಇನ್ನು ಮುಂದೆ ಶುರು ಹಚ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಆದ್ರೆ ಇವತ್ತಿನ ದಿನ ಈ ಕೆಟ್ಟದ್ದೇ ಸಮಾಜದಲ್ಲಿ ಹೆಚ್ಚು ಕಾಣ್ತಿರೋದು. ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಾವಿವತ್ತು ಈ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೇವೆ. ಧನ್ಯವಾದಗಳು. ಸೊ ನೋಡಿದ್ರಲ್ಲ, ಇದಿಷ್ಟು ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷ ಕಾರ್ಯದರ್ಶಿಯಾದ ಉಷಾ ಮತ್ತು ಕಾರ್ಯಕರ್ತರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೈನ್, ಬೆಂಗಳೂರು.